ಈಗ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವರೇ, ಹಿರಿಯ ಜೀವ, ಹಿರಿಯ ಬಿಜೆಪಿ ಕಟ್ಟಾಳುಗೆ ಈಗ ಭಾರತ ರತ್ನ ಒಲ್ದಿರೋದ್ರ ಬಗ್ಗೆ ಇವತ್ತು ಬಿಜೆಪಿ ಇಷ್ಟೊಂದು ಹೆಮ್ಮರವಾಗಿ ಆಲದ ಮರವಾಗಿ ಬರ್ತಿದೆ. ಅವರ ಸೇವೆಯನ್ನ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ನೆನಪನ್ನ ಮಾಡ್ಕೊಂತಾರೆ. ಹಲೋ ಅಶೋಕ್ ಅವರೇ. ಹಲೋ. ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಆಗಿರೋದ್ರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಅತೀವ ಸಂತೋಷ ಆಗಿದೆ. ಅವ್ರ ಜೊತೆ ನಾನು ಕೂಡ ಎಮರ್ಜೆನ್ಸಿಯಲ್ಲಿ 1978-75 ಎಮರ್ಜೆನ್ಸಿಯಲ್ಲಿ ಅವರು ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿದ್ರು. ನಾನು ಕೂಡ ಅವಾಗ ಸ್ಟೂಡೆಂಟ್ ಲೀಡರ್ ಆಗಿ ಹೋರಾಟ ಮಾಡಿ ನಾನು ಕೂಡ ಅದೇ ಜೈಲಲ್ಲಿ 1 ತಿಂಗಳ ಕಾಲ ಇದ್ದೆ. ಆ ಅನುಭವನು ನನ್ನ ಜೊತೆ ಇದೆ. ಮತ್ತೆ ಅವರು ಅಯೋಧ್ಯೆ ರಾಮ ಯಾತ್ರೆಯನ್ನ ಮಾಡಿದಾಗ ಇಡೀ ಕರ್ನಾಟಕದಲ್ಲಿ, ದೇಶದಲ್ಲಿ ಪೂರ್ತಿ ಸುತ್ತಿದಾಗ, ಕರ್ನಾಟಕ ಬಂದಾಗ ಅವರ ರಕ್ಷಕನಾಗಿ ಇಡೀ ಕರ್ನಾಟಕದಲ್ಲಿ ನಾನು ಅವ್ರ ಜೊತೆ ಓಡಾಡಿದ್ದೀನಿ. ಅದು ಒಂದು ಅನುಭವ. ಮತ್ತೆ ಕರಸೇವೆಯಲ್ಲಿ ಅಯೋಧ್ಯೆಯಲ್ಲಿ 21 ದಿನ ಕರಸೇವೆ ಆಯ್ತಲ್ಲ, ಆ ಡೂಮ್ ಬಿದ್ದೋಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ಇದ್ರು ಅವರು. ನಾನು ಕೂಡ ಆ ಸಂದರ್ಭದಲ್ಲಿ ಕರಸೇವಕನಾಗಿ ಹೋಗಿದ್ದೆ. ಈ 3 ನಾನು ನೆನಪು ಬರುತ್ತೆ. ಅದೇ ರೀತಿ ದೇಶದ ಉಪ ಪ್ರಧಾನಿಯಾಗಿ, ಹೋಮ್ ಮಿನಿಸ್ಟರ್ ಆಗಿ, ಒಬ್ಬ ಉಕ್ಕಿನ ಮನುಷ್ಯ ಅನ್ನೋ ಬಿರುದನ್ನ ಪಡೆದಂತವ್ರು. ಬಿಜೆಪಿಯನ್ನ ಸುಮಾರು 60-70 ವರ್ಷಗಳ ಕಾಲ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ದೊಡ್ಡ ಲೀಡ್ರು. ಇವತ್ತು ನರೇಂದ್ರ ಮೋದಿ ಅವರಿದ್ದಾರೆ. ರಾಮ ಮಂದಿರದಲ್ಲಿ ನರೇಂದ್ರ ಮೋದಿ ಅವರು ಇನ್ಚಾರ್ಜ್ ಆಗಿದ್ರು, ಪೂರ್ತಿ ರಥಯಾತ್ರೆ ಇನ್ಚಾರ್ಜ್ ಆಗಿದ್ರು. ಸೊ ಅವರಿಗೆ ಸಂದಿರುವಂತ ಗೌರವ ನಮ್ಮೆಲ್ಲರಿಗೂ ಖುಷಿ ತಂದಿದೆ, ಭಾರತೀಯರಿಗೆಲ್ಲ ಸಂತೋಷ ತಂದಿದೆ. ನಿಜ ನಿಜ. ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯ್ತು, ಅದರ ಬೆನ್ನಲ್ಲೇ ಎಲ್ ಕೆ ಅಡ್ವಾಣಿ ಅವರಿಗೆ ಇಂತಹ ಪರಮೋಚ್ಚ ಗೌರವ ಸಲ್ತಾ ಇರುವಂತದ್ದು. ಹೌದೌದು, ಅದು ಹೆಮ್ಮೆ, ಭಾರತೀಯರಿಗೆ ಎಲ್ಲರಿಗೂ ಹೆಮ್ಮೆ. ನಮ್ಗಂತೂ ಬಹಳ ಸಂತೋಷ ಆಗಿದೆ. ಕರ್ನಾಟಕ ಜೊತೆ ಉತ್ತಮ ಬಾಂಧವ್ಯ ಇದ್ದಂತವ್ರು. ಅದೃಷ್ಟಿಯಿಂದ ನಾನು ತುಂಬ ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಎಸ್, ಪಕ್ಷ ಕಟ್ಟೋದ್ರ ಜೊತೆಗೆ ಆರ್ ಅಶೋಕ್ ಅವರ ದೇಶ ಕಟ್ಟುವಲ್ಲೂ ಕೂಡ ಎಲ್ ಕೆ ಅಡ್ವಾಣಿ ಅವರ ಪಾತ್ರ ಬಹಳ ಮುಖ್ಯವಾದಂಥದ್ದು. ಅದನ್ನ ಹೇಗೆ ನೆನಪಿಸ್ಕೋತೀರಿ? ಎಸ್ ಎಸ್ ಎಸ್, ಅಶೋಕ್ ಅವರ ಧ್ವನಿ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಬಿಜೆಪಿ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಒಲಿದಿದೆ. ರಾಮ ಮಂದಿರ ಲೋಕಾರ್ಪಣೆಯಾಗಿದೆ ಒಂದು ಕಡೆ, ಅದರ ಬೆನ್ನಲ್ಲೇ ರಾಮ ಮಂದಿರ ಲೋಕಾರ್ಪಣೆಗೆ ಹೋರಾಟವನ್ನ ನಡೆಸಿದಂತಹ ಹಿರಿಯ ನಾಯಕರಲ್ಲಿ ಮುಂಚೂಣಿಯಲ್ಲಿದ್ದಂಥವರು ಎಲ್ ಕೆ ಅಡ್ವಾಣಿ ಅವರಿಗೆ ದೇಶದ ಅತ್ಯುನ್ನತ ಗೌರವ ಸಲ್ತಾ ಇದೆ. ಇದು ಖುಷಿಯ ದಿನ, ಸಂತೋಷದ ದಿನ ಅಂತ ಅನೇಕರು ಹೇಳ್ತಾ ಇದ್ದಾರೆ. ದೇಶದ ಅಭಿವೃದ್ಧಿಗೆ ಅಡ್ವಾಣಿಯವರು ನೀಡಿದಂತಹ ಕೊಡುಗೆ ಜೊತೆಗೆ ಬಿಜೆಪಿ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರಲ್ಲಿ ಎಲ್ ಕೆ ಅಡ್ವಾಣಿಯವರು ಕೂಡ ಒಬ್ರು ಅಂತ ಹೇಳ್ತಾ ಇದ್ದಾರೆ. ದೇಶದಾದ್ಯಂತ ರಥಯಾತ್ರೆಯನ್ನ ನಡೆಸಿದಂತಹ ವ್ಯಕ್ತಿ ಅದು ಎಲ್ ಕೆ ಅಡ್ವಾಣಿ. 96 ವರ್ಷದ ಬಿಜೆಪಿಯ ಭೀಷ್ಮ, ರಾಮ ಮಂದಿರ ಹೋರಾಟದ ರೂವಾರಿ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಗೌರವ ಒಲಿದಿದೆ. 1941ರಲ್ಲಿ ತಮ್ಮ 14ನೇ ವಯಸ್ಸಿನಲ್ಲಿ RSSಗೆ ಸೇರ್ಪಡೆಯಾದಂತಹ ಅಡ್ವಾಣಿಯವರು ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. 1947ರಲ್ಲಿ ಕರಾಚಿ ಘಟಕದ ಕಾರ್ಯದರ್ಶಿಯಾಗಿರ್ತಾರೆ. 52ರ ಹೊತ್ತಿಗೆ ರಾಜಸ್ಥಾನದಲ್ಲಿ RSSನ ಪ್ರಚಾರಕರಾಗ್ತಾರೆ. ಭಾರತೀಯ ಜನಸಂಘದ ಸದಸ್ಯರಾದಂಥವರು ದೆಹಲಿಯ RSS ಘಟಕದ ಅಧ್ಯಕ್ಷರಾಗ್ತಾರೆ ನಂತರದ ದಿನಗಳಲ್ಲಿ. ಇನ್ನು 1966ರಿಂದ 67ರವರೆಗೆ ದೆಹಲಿ ಮೆಟ್ರೋಪಾಲಿಟನ್ ಕೌನ್ಸಿಲ್ನಲ್ಲಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ 6 ವರ್ಷಗಳ ಅವಧಿಗೆ ರಾಜ್ಯಸಭೆಯ ಸದಸ್ಯರಾದರು. 1973ರಲ್ಲಿ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ರು. ಮಧ್ಯಪ್ರದೇಶದಿಂದ 3 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಎಲ್ ಕೆ ಅಡ್ವಾಣಿಯವರು.
ಇನ್ನು 90ರ ದಶಕ 1990ರ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಆಂದೋಲನಕ್ಕೆ ಕರೆ ಕೊಡ್ತಾರೆ. ದೇಶದ ಉದ್ದಗಲಕ್ಕೂ ಕೂಡ ರಥಯಾತ್ರೆಯನ್ನ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.